ಸೊ ಎಲ್ಲರೂ ಭಾಳ ಈಗ ಹೈಡ್ರಾ ಫೇಶಿಯಲ್ ಟ್ರೀಟ್ಮೆಂಟ್ ತಗೊಂಡು ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸ್ನೇಹ ಅವಿನಾಶ್ ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ 2-3 ದಿನದ ಕೂಡಿ ಇದು ವ್ಲಾಗ್ ಮಾಡಾಕತ್ತೀನಿ. ಆ್ಯಂಡ್ ನಾವು ಈ ದಿನ ಬಫೆ ಲಂಚ್ಗಂತ ಹೋಗಿದ್ವಿ. ಸೊ ಜಸ್ಟ್ 549 ರುಪೀಸ್ ನಿಮ್ಗೆ ಅನ್ಲಿಮಿಟೆಡ್ ವೆರೈಟೀಸ್ ಆಫ್ ಫುಡ್ ಸಿಗ್ತೈತಿ. ಲೈಕ್ 50+ ವೆರೈಟೀಸ್ ಆಫ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಬಫೆ ಹೋಗಿದ್ವಿ. ಆ್ಯಂಡ್ ಭಾಳ ಮಸ್ತ್ ಇತ್ತು ಆ್ಯಕ್ಚುಲಿ ಟೇಸ್ಟ್ ವೈಸ್. ಆ್ಯಂಡ್ ದ ವೆರೈಟಿ ವಾಸ್ ಲೈಕ್ ಭಾಳ ಅಂದ್ರೆ ಭಾಳ ವೈಡ್ ಇತ್ತು. ಆ್ಯಂಡ್ 2 ಟೈಪ್ಸ್ ಆಫ್ ಸೂಪ್ ಇತ್ತು, ಟೊಮ್ಯಾಟೊ ಕ್ರೀಮ್ ಸೂಪ್ ಆ್ಯಂಡ್ ಏಷ್ಯನ್ ಕ್ಲಿಯರ್ ಸೂಪ್. ದ ಆ್ಯಂಬಿಯನ್ಸ್ ವಾಸ್ ಸೋ ಗುಡ್. ಈ ದಿನ ಆ್ಯಕ್ಚುಲಿ ಗೌರ್ಮೆಂಟ್ ಹಾಲಿಡೇ ಇತ್ತು, ಬಕ್ರಿ ಈದ್ ಇತ್ತು. ಸೊ ಹೀಗಾಗಿ ಭಾಳ ಕೆಟ್ಟ ಜನ ಕಿಕ್ಕಿರಿದು ಸೇರಿದ್ರು. ಬಟ್ ಲಕ್ಕಿಲಿ ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಜಲ್ದಿ ಹೋಗಿ. ಸೊ ಭಾಳಷ್ಟು ವೆರೈಟೀಸ್ ಆಫ್ ಡೆಸರ್ಟ್ಸ್ ಕೂಡ ಇತ್ತು ಆ್ಯಂಡ್ ಫ್ರೂಟ್ ಕಸ್ಟರ್ಡ್ ಆ್ಯಂಡ್ ದಿಸ್ ವಾಸ್ ಸಮ್ ಲೆಮನ್ನಿಂದ ಮಾಡಿರುವಂತಹ ಡೆಸರ್ಟ್ಸ್, ಬಿಸಿ ಬಿಸಿ ಗುಲಾಬ್ ಜಾಮೂನ್ ಆ್ಯಂಡ್ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್. ಚೈನೀಸ್ ಆಗಿರಬಹುದು, ತಂದೂರಿ ಆಗಿರಬಹುದು, ಅಥವಾ ಕಾಂಟಿನೆಂಟಲ್ ಆಗಿರ್ಬೋದು, ಮೆಕ್ಸಿಕನ್ ಆಗಿರ್ಬೋದು, ಇಟಾಲಿಯನ್, ಎಲ್ಲ ಥರದಾದಂತಹ ವೆರೈಟಿ ಇತ್ತು. ವೆರೈಟೀಸ್ ಆಫ್ ಬಿರಿಯಾನೀಸ್, ಇದು ಚೈನೀಸ್ ನ್ಯೂಡಲ್ಸ್ ವಿತ್ ಗ್ರೇವಿ ಆ್ಯಂಡ್ ನಾರ್ತ್ ಇಂಡಿಯನ್ ದಾಲ್ ವಿತ್ ಪನೀರ್ ಆ್ಯಂಡ್ ಮಿಕ್ಸ್ಡ್ ವೆಜಿಟೇಬಲ್ ಗ್ರೇವೀಸ್ ಆ್ಯಂಡ್ ಕಟ್ ಫ್ರೂಟ್, ಫ್ರೆಶ್ ಫ್ರೂಟ್ಸ್ ಕೂಡ ಇತ್ತು. ಆ್ಯಂಡ್ ಚಾಟ್ಸ್ ವೆರೈಟೀಸ್ ಕೂಡ ಇತ್ತು. ಸೊ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿಂದ್ವಿ. ಆ್ಯಂಡ್ ಇಷ್ಟು ವೆರೈಟೀಸ್ ಆಫ್ ಸ್ಟಾರ್ಟರ್ಸನ್ನು ಸರ್ವ್ ಮಾಡ್ತಾರೆ. ಜೊತೆಗೆ ಮೇನ್ ಕೋರ್ಸಿಗೆ ಬಂದ್ರಿ ಅಂತಂದ್ರೆ ವೆರೈಟೀಸ್ ಆಫ್ ರೋಟೀಸ್, ಬಟರ್ ರೋಟಿ, ನಾನ್, ಕುಲ್ಚಾ ಎಲ್ಲ ಥರ ಇರ್ತೈತಿ. ಆ್ಯಂಡ್ ದ ಪಾನಿಪುರಿ ವಾಸ್ ಲೈಕ್ ಮೌತ್ ವಾಟರಿಂಗ್. ಸೊ ಹೀಗಾಗಿ ಒಂದು ತಿಂದ ಬಿಟ್ಟನೆ. ಆ್ಯಂಡ್ ಡೆಸರ್ಟ್ಸ್ನಲ್ಲಿ ಇದೊಂದು ಅಟ್ರಾಕ್ಟಿವ್ ಚಾಕ್ಲೇಟ್ ಫೌಂಟೇನ್ ಇಟ್ಟಿದ್ರು. ಸೊ ಯಾರಾದರೂ ಕಿಡ್ಸ್ ಅಥವಾ ನಮ್ಮ ಜನ್ರೇಷನ್ ಅವರು ಕೂಡ ಇದ್ರು ಅಂತಂದ್ರೆ ವಾವ್, ಹೋಗಿ ಪಟ ಪಟ ತಿಂದ್ಬಿಡಬೇಕು ಅಂತ ಮನಸ್ಸಾಗ್ತೈತಿ. ಆ್ಯಂಡ್ ಲಾಸ್ಟ್ಲಿ ಐ ಎಂಡೆಡ್ ಅಪ್ ವಿತ್ ಸಮ್ ಐಸ್ ಗೋಲಾ. ಇದೆಲ್ಲ ಕೂಡ ಭಾಳ ನಾವು ಸಣ್ಣವರಿದ್ದಾಗ ಮನೆ ಮುಂದೆ ಬಂದಾಗ ತಿಂತಿದ್ವಿ. ಆ್ಯಂಡ್ ಅದೆಲ್ಲ ಮೆಮೊರೀಸ್ ಕೂಡ ಭಾಳಷ್ಟು ರಿಫ್ರೆಶ್ ಆದಂಗೆ ಆಯಿತು. ಹೊರಗಡೆ ಬಂದು ನೋಡಿದ್ರಿ ಅಂದ್ರೆ ಜನ ಇಷ್ಟು ವೇಟಿಂಗ್ನಾಗ ನಿಂತಿದ್ರು. ಓ ಮೈ ಗಾಡ್, ಗ್ರೇಟ್ ರೆಸ್ಪಾನ್ಸ್. ಆ್ಯಂಡ್ ಇಲ್ಲಿಯ ಕ್ವಾಲಿಟಿ ಫುಡ್ ಹಂಗೈತಿ. ಸೊ ನಡೀರಿ ನೆಕ್ಸ್ಟ್ ಏನಾಗ್ತೈತಿ ಅಂತ ನೋಡೋಣ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಓಟ್ಸ್. ಆ್ಯಕ್ಚುಲಿ ಸ್ವಲ್ಪ ಮಿಲ್ಕ್ ಆ್ಯಂಡ್ ನೀರು ಹಾಕ್ಕೊಂಡು ಒಂದು 4 ಸ್ಪೂನ್ ಓಟ್ಸ್ ಹಾಕಿ ಚೆನ್ನಾಗಿ ಅದು ಒಂದು 2-3 ಮಿನಿಟ್ಸ್ ಬಾಯ್ಲ್ ಮಾಡೋಕೆ ಬಿಡಬೇಕು. ಅದಾದಮೇಲೆ ನಮಗೆ ಯಾವ ಥರ ಫ್ಲೇವರ್ಸ್ ಇಷ್ಟ ಅದನ್ನು ನಾವು ಆ್ಯಡ್ ಮಾಡಬೇಕು. ಸೊ ಇವತ್ತಿನ ದಿನ ನಾನು ಚಾಕ್ಲೇಟ್ ಫ್ಲೇವರ್ ಓಟ್ಸ್ ಮಾಡ್ಕೊಂಡಿದ್ನಿ. ಸೊ ಓಟ್ಸ್ ಬಾಯ್ಲ್ ಆಗ್ತಾ ಇರುವಾಗ ಲಾಸ್ಟಿಗೆ 1 ನಿಮಿಷ ಇದ್ದಾಗ ಜಸ್ಟ್ ಲೈಕ್ ನಮಗೆ 1 ಅಥವಾ 2 ಟೇಬಲ್ ಸ್ಪೂನ್ ಆಫ್ ಚಾಕ್ಲೇಟ್ ಪೌಡರ್ ಅಥವಾ ಕೋಕೋ ಪೌಡರನ್ನು ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದರೊಳಗೆ ಮತ್ತೆ ನಿಮಗೆ ಹಾಲು ಬೇಕು, ಸ್ವಲ್ಪ ಲಿಕ್ವಿಡಿ ಬೇಕು ಅಂದರೆ ಹಾಲು ಹಾಕ್ಕೊಳ್ಬೋದು. ಸೊ ಇದ್ರೊಳಗೆ ಯಾವುದೇ ಶುಗರ್ ಅಥವಾ ಬೆಲ್ಲ ಇರೋಂಗಿಲ್ಲ. ಸೊ ಸ್ವೀಟ್ನೆಸ್ಗೋಸ್ಕರ ಹನಿ ಆ್ಯಂಡ್ ಡೇಟ್ಸನ್ನು ಯೂಸ್ ಮಾಡ್ಬೋದು. ಸೊ ಮ್ಯಾಲಿಂದ ನಾನು ಸ್ವಲ್ಪ ಕೋಕೋ ಪೌಡರ್ ಸ್ಟ್ರೇನ್ ಮಾಡ್ಕೊಂಡು ಹಾಕ್ಕೊಂಡೇನಿ. ಸೊ ಯಾವುದೇ ಥರ ಲಂಪ್ಸ್ ಇರೋಂಗಿಲ್ಲ ಅಥವಾ ಗಂಟ ಟೆಕ್ಸ್ಚರ್ ಕೂಡ ಇರೋಂಗಿಲ್ಲ. ವೆರಿ ಸ್ಮೂತ್ ಅಂತ ಅನ್ನಿಸ್ತೈತಿ. ಸೊ ಪಟ ಈ ಥರ ಒಂದು 4 ಅಥವಾ 5 ಡೇಟ್ಸನ್ನು ಹಾಕ್ಕೋಬೇಕು. ಸ್ವಲ್ಪ ಹನಿಯನ್ನು ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ನ್ಯಾಚುರಲ್ ಸ್ವೀಟ್ನೆಸ್ ಕೊಡ್ತೈತಿ. ಆ್ಯಂಡ್ ದಿಸ್ ಈಸ್ ಸೋ ಗುಡ್ ಫಾರ್ ಲೈಕ್ ಹೆಲ್ತ್ ಬೆನಿಫಿಟ್ಸ್ಗಾಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು, ಅಥವಾ ಇಟ್ಸ್ ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್. ಆ್ಯಂಡ್ ಯಾರಿಗೆಲ್ಲ ಅನಿಸುತ್ತೆ ಏನು ಹೊಟ್ಟೆ ತುಂಬಂಗಿಲ್ಲ ಬಿಡ್ರಿ ನಮ್ಮದು ಅಂತ ಅನಿಸ್ತೈತಲ್ಲ, ಅಂಥವ್ರು ಒಂದು ಸತಿ ತಿಂದು ನೋಡ್ರಿ, ನಿಮಗೆ ತಿನ್ನೋಕೆ ಸಾಕಾಗಿ ಹೋಗ್ತೈತಿ. ಅರ್ಧ ತಿನ್ನುವಷ್ಟರೊಳಗೆ ನಿಮ್ಗೆ ಹೊಟ್ಟೆ ತುಂಬಿಟ್ಟಿರ್ತೈತಿ. ಸೊ ಇದ್ರ ಮೇಲೆ ನೀವು ಚಾಕ್ಲೇಟ್ ಫ್ಲೇವರ್ ಬೇಡ ಅಂತಂದ್ರೆ ಜಸ್ಟ್ ನೀವು ಹಾಲು ಅಥವಾ ನೀರೊಳಗೆ ಓಟ್ಸನ್ನ ಬಾಯ್ಲ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ನೀವು ಹನಿ, ಬನಾನಾ, ಮ್ಯಾಂಗೋ, ನಿಮ್ಗೆ ಯಾವ ಥರದಾದಂತಹ ಫ್ರೂಟ್ಸ್ ಇಷ್ಟ ಎಲ್ಲ ಹಾಕ್ಕೊಳ್ಬೋದು. ಸೊ ಮೇಲೆ ನಾನು ಸ್ವಲ್ಪ ಚಿಯಾ ಸೀಡ್ಸನ್ನು ಸ್ಪ್ರಿಂಕಲ್ ಮಾಡಿದ್ನಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಇದ್ರ ಜೊತೆಗೆ ವಾಟರ್ಮೆಲನ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ನಿ. ಇವೆಲ್ಲ ಕೂಡ ಭಾಳ ಹೆಲ್ತ್ ಬೆನಿಫಿಟ್ಸನ್ನು ಕೊಡ್ತಾವೆ ನಮಗೆ. ಸೊ ನಾಷ್ಟ ಚಲೋ ಆಯ್ತಂದ್ರೆ ಇಡೀ ದಿನ ನಮ್ದು ಎನರ್ಜಿ ಕೂಡ ಇರ್ತೈತಿ. ಸೊ ಲಂಚ್ಗೆ ಇದು ಜಪಾನ್ ಚಿಕನ್ ಅಂತ ಮಾಡಿದ್ವಿ. ಇದು ಆ್ಯಕ್ಚುಲಿ ತಮಿಳ್ನಾಡು ಸ್ಪೆಷಲ್, ನಥಿಂಗ್ ಟು ಡೂ ವಿತ್ ಜಪಾನ್. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸ್ನೇಹ ಅವಿನಾಶ್ ಆ್ಯಂಡ್ ಇವತ್ತಿನ ದಿನ ವ್ಲಾಗ್ ಮಾಡತ್ತೇನೆ. ಟುಡೇ ಈಸ್ ಸಂಡೇ. ಸೊ ಸಂಡೇ ಒಂದು ಇಂಪಾರ್ಟೆಂಟ್ ಕೆಲಸ ಅಂದರೆ ಒಂದು ಕೊಲ್ಯಾಬ್ರೇಷನ್ ಕೆಲಸ. ಸೊ ಒಂದು ಸ್ಕಿನ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ಅಸ್ಥೆಟಿಕ್ಸ್ ಸಲಾನ್ ಐತಿ. ಸೊ ಅಲ್ಲಿ
ಹೈಡ್ರಾ ಫೇಶಿಯಲ್ ಟ್ರೈ ಮಾಡಬೇಕು ಅಂತ ಹೊರಟಿದ್ದೀನಿ. ಸೊ ಹೈಡ್ರಾ ಫೇಶಿಯಲ್ ಎಷ್ಟು ವೈರಲ್ ಆಗಿತ್ತದ ವಿಡಿಯೋಸ್ ಆ್ಯಂಡ್ ಎಷ್ಟು ಟ್ರೆಂಡಿಂಗ್ನಾಗ ಐತಿ ಅಂತಂದರೆ ಎಲ್ಲರಿಗೂ ಗೊತ್ತಿರ್ತೈತಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಾಗ ಇರ್ತೀರಿ. ಸೊ ಎಲ್ಲರೂ ಭಾಳ ಈಗ ಹೈಡ್ರಾ ಫೇಶಿಯಲ್ ಟ್ರೀಟ್ಮೆಂಟ್ ತೊಗೊಳತ್ತಾರು. ಸೊ ನಾನು ಕೂಡ ಟ್ರೈ ಮಾಡೋಣ ಅಂಥೇಳಿ ಹೋಗಾತೀನಿ. ಸೊ ಆಬ್ವಿಯಸ್ಲಿ ಅದ್ರಲ್ಲೊಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಐ ಹೋಪ್ ಎಲ್ಲ ವಿಡಿಯೋಸ್ ನಮ್ಗೆ ಇಷ್ಟ ಆಗತ್ತಾವ ಅಂತ ಹೇಳಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಒತ್ತಿ ಹೋಗ್ರಿ. ಆ್ಯಂಡ್ ಯಾರೆಲ್ಲ ಹೊಸಬ್ರಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ನೆಕ್ಸ್ಟ್ ಅಲ್ಲೇ ಸಿಗೋಣ ಅಂತ. ಸೊ ಸಂಡೇ ಐತಿ ಇವತ್ತ. ಸೊ ಸಂಡೇ ಅಂದಮೇಲೆ ಎಲ್ಲರೂ ಈ ಟೈಮ್ಗೆ ಹೊರಗೆ ಬಿದ್ದಿರ್ತಾರೋ, ಹಿಂಗಾಗಿ ಭಾಳ ಟ್ರಾಫಿಕ್ ಜಾಮ್ ಇರ್ತದೆ. ಸಂಡೇ ಖಾಲಿ ಅಂತ ಅನ್ಕೊಬಹುದು ನಾವು, ಬಟ್ ಈ ಟೈಮ್ ಒಳಗೆ ಎಲ್ಲರೂ ಹೊರಗೆ ಹೋಗ್ತಿರ್ತಾರೆ, ವೀಕೆಂಡ್ ಪ್ಲಾನ್ಸ್ ಇರ್ತಾವೆ. ಸೊ ಹಿಂಗಾಗಿ ಆಬ್ವಿಯಸ್ಲಿ ಟ್ರಾಫಿಕ್ ಜಾಮ್ ಐತಿ. ಸೊ ಹಿಂಗೆ ಸ್ಟ್ರೇಟ್ ಹೋದ್ರಿಂದ ಇಸ್ಕಾನ್ ಟೆಂಪಲ್ ಕೂಡ ಬರ್ತೈತಿ. ಸೊ ಇಲ್ಲಿ ಹೋಗಿರೋದು, ಇಲ್ಲಿ ಲೆಫ್ಟ್ ಹೋಗಿರೋದು ನಂಗೊಂದು ಮೆಮೊರಿ ಐತಿ, ಲೈಕ್ ಒಂದು ನೆನಪು. ನಾವೆಲ್ಲ ಕಾಲೇಜಿಂದ ಇಮ್ಟೆಕ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಂತ ಇರ್ತದೆ, ಟೆಕ್ನಿಕಲ್ ಎಕ್ಸಿಬಿಷನ್. ಸೊ ನಾವು ಓದಿದ್ದೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚ್. ಸೊ ಅವಾಗ ಬಂದಾಗ ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಹೇಳಿ ಬರಾಕತ್ತಿದ್ವಿ. ಸೊ ಲೈಕ್ 2014 14 or 15 ಅನ್ಕೊಳ್ರಿ. ಸೊ ಆ ಟೈಮ್ ಒಳಗೆ ಎಲ್ಲ ನಾವು ಕಾಲೇಜ್ ಒಳಗಿದ್ದು. ಸೊ ನಮಗೆ ಅಷ್ಟೊಂದು ಮೆಚಾರಿಟಿನೂ ಇರಲಿಲ್ಲ, ಆ್ಯಂಡ್ ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೊಂದು ನಾವು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಬಂದು 7th ಸ್ಟ್ಯಾಂಡರ್ಡ್ನಾಗ. ಸೊ ಅವಾಗಂತೂ ನಂಗೆ ಏನೂ ಗೊತ್ತಿರಲಿಲ್ಲ. ಸೊ ನೆನಪು ಇರೋಂಗಿಲ್ಲ. ಸೊ ಇಸ್ಕಾನ್ ಟೆಂಪಲ್ ಬರಬೇಕಾಗಿತ್ತು. ಅಲ್ಲಿ ಬಸ್ಸಿಂದ ಇಳಿದು ಅಲ್ಲಿಂದ ಹಿಂಗೆ ಸ್ಟ್ರೇಟ್ ನಡ್ಕೊಂಡು ಹೋಗಿದ್ವಿ ನಾವು ಬಸ್ ಸ್ಟಾಪಿಂದ. ಸೊ ಇಸ್ಕಾನ್ ಟೆಂಪಲ್ಗೆ. ಸೊ ಆ ಒಂದು ಏರಿಯಾ ಆ ಪಾರ್ಟ್ ಬಂತಂದ್ರೆ ಅದು ಯಾವತ್ತೂ ನೆನಪು ಬರ್ತಿರ್ತೈತಿ ನಂಗೆ. ಸೊ ಇಲ್ಲೇನು ಕಾಣಿಸತೈತಿ ಈಗ ಇಸ್ಕಾನ್ ಟೆಂಪಲ್. ಈ ರೋಡ್ ಬೆಂಗಳೂರದ್ದು ನಂಗೆ ಭಾಳ ಇಷ್ಟ ಆಗ್ತೈತಿ, ಸ್ಯಾಂಕಿ ರೋಡ್. ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ಡ್ ಎಥಿರಿಯಲ್ salon aesthetics or laser, and this is a newly opened venture ಅಂತ ಹೇಳ್ತೀನಿ. ಸೊ ಭಾಳಷ್ಟು ಚಲೋ ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಾರ. ಆಂಬಿಯನ್ಸ್ ಭಾಳ ಸೂದಿಂಗ್ ಐತಿ. ಸೊ ನೀವು ಹೋಗಿ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಭಾಳ ಕಾಮ್ನೆಸ್ ಐತಿ ಈ ಒಂದು ಸ್ಪಾಟ್ ಒಳಗೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಲೈಕ್ ನೀವು ಫೇಶಿಯಲ್ ಮಾಡ್ಕೊತೀರಿ ಅಂತಂದ್ರೆ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಇಲ್ಲಿ ಯೂಸ್ ಮಾಡ್ತಾರೋ. ಆ್ಯಂಡ್ ಇಲ್ಲಿ ಬೇದಿಂಗ್ ಏರಿಯಾ ಕೂಡ ಐತಿ. ಸೋ ಕ್ಲೀನ್, ಸೋ ನೀಟ್, ಸೋ ಅಸ್ಥೆಟಿಕ್ ಆ್ಯಂಡ್ ಸೋ ಕಂಫರ್ಟಬಲ್. ಸೊ ಇದೆಲ್ಲ ಮಷೀನ್ ಏನು ಇಟ್ಟಿದ್ದಾರೋ ಇದೆಲ್ಲ ಕೂಡ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಲ್ಲಿ ಫೇಶಿಯಲ್ ಮಾಡ್ತಾರೋ. ಸೊ ನನಗೆ ಇವ್ರು ಆಫರ್ ಮಾಡಿದ್ದು ಹೈಡ್ರಾ ಫೇಶಿಯಲ್. ಸೊ ನನ್ನ ಸ್ಕಿನ್ ಹೆಂಗೈತಿ ಅಂತಂದ್ರೆ ಟೆಕ್ಸ್ಚರ್ಡ್ ಸ್ಕಿನ್ ಐತಿ, ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟ್ಯಾನಿಂಗ್ ಮತ್ತು ಡಾರ್ಕ್ ಸ್ಪಾಟ್ಸ್ ಕೂಡ ಇರೋದ್ರಿಂದ ಇದು ಬೆಸ್ಟ್ ಅಂತ ನಮ್ಗೆ ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಈ ಥರ ನಿಮ್ಗೆ ಲಾಸ್ಟಿಗೆ ಮಾಸ್ಕ್ ಹಾಕ್ತಾರೋ. ಸೊ ದಿಸ್ ಹ್ಯಾಸ್ ಅ ಲಾಟ್ ಆಫ್ ಬೆನಿಫಿಟ್ಸ್. ಸೊ ನಂದು ಸ್ಕಿನ್ ಮುಂಚೆ ಭಾಳ ಕೆಟ್ಟಿತ್ತು, ಆ್ಯಂಡ್ ಅದಾದ ಮೇಲೆ ಸ್ವಲ್ಪ ಬೆಟರ್ ಅಂತ ಅನಿಸ್ತು. ಪ್ಯೂರ್ ಆಕ್ಸಿಜನನ್ನು ಇನ್ಫ್ಯೂಸ್ ಮಾಡಿರ್ತಾರೆ. ಆ್ಯಂಡ್ ವಾಪಸ್ ಮನೆಗೆ ಹೊಂಟೇವಿ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಇನ್ನೊಂದು ಸ್ಪೆಷಲ್ ಆಗಿ ಬರ್ತೈತೆ ಯೂಟ್ಯೂಬ್. ಚೆನ್ನಾಗಿ ಕಾಣಿಸ್ತಿದ್ದೀನಿ. Try to keep Stokes away from the street. ಸೊ ಈ
ಮೈದಾದ ದೋಸಾ, ಆನಿಯನ್ ದೋಸಾ ವಿತ್ ನಾನು ಚೀಲ ಮಾಡ್ಕೊಂಡಿದ್ನಿ. ಬೇಸನ್ದು ಬ್ಯಾಟರ್ ಕೂಡ ಆಲ್ರೆಡಿ ಇತ್ತು, ರಾತ್ರಿ ನಾ ಡಿನ್ನರ್ಗೆ ಮಾಡ್ಕೊಂಡಿದ್ನಿ. ಸೊ ಹಿಂಗಾಗಿ ಸ್ವಲ್ಪ ಉಳಿದಿತ್ತು, ಅದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಒಂದು ಚೀಲ ಮಾಡಿಕೊಂಡೆ. ಆ್ಯಂಡ್ ಅಗೇನ್ ಐ ಗಾಟ್ ರೆಡಿ ಟು ಗೋ ಔಟ್. ಎಲ್ಲಿ ಹೋಗ್ತೀನಿ ಅಂತ ಡೆಫಿನೆಟ್ಲಿ ನಾನು ನಿಮಗೆ ಹೇಳ್ತೀನಿ. How do I what I'm feeling? Maybe I just don't. What you're doing? I'm in ruins, all alone. I'm all alone. I'm all alone, and I know nothing about you. You just came out of the blue. If you only knew, let's sit and have a cup of coffee. I love animals. I love all the animals. Yeah. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಸ್ವಲ್ಪ ಹಿಂಗೆ ಹೊರಗೆ ಬಂದಿದ್ವಿ ಇಲ್ಲೇ. ಸೊ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ಏನು ವಿಶೇಷ ಪ್ಲ್ಯಾನ್ಸ್ ಎಲ್ಲ, ಬಟ್ ಎಸ್ ಐ ಶೋ ಯು ಸಮಥಿಂಗ್. ಹಾಯ್ ಅಪ್ಪಿ, ಏನು ಮಾಡತ್ತೀನಿ? ಹಾಯ್ ಅಪ್ಪಿ. ಆ್ಯಂಡ್ ಎಸ್, ಏನು ಮಾಡ್ತೀವಿ ಅಂತ ಇವತ್ತಿನ ದಿನದಲ್ಲಿ ಬ್ಲಾಗ್ ಮಾಡಾಕತ್ತೀನಿ. ಸ್ಟೇ ಟ್ಯೂನ್ಡ್, ಮುಂದೆನೂ ತೋರಿಸ್ತೀನಿ. ಜಸ್ಟ್ ಬಿ, ಜಸ್ಟ್ ಹಾಯ್ ಬೋಲ. ಹಾಯ್. ಕ್ಲೋಸಾ ಮತ್ತೆ ಔಟ್ಡೋರ್ ಕೂತ್ಕೊಳ್ಳೋ. ಹಾಂ ಹಾಂ, ಅದೇ ಹೇಳ್ತಾ ಇಲ್ಲಿ ಇದು ಚೆನ್ನಾಗಿದೆ. ನಂಗೆ ಬರೀ ಹಾಟ್ ಚಾಕ್ಲೇಟ್ ಇಲ್ಲ. देखो कावेरी Pizza is good there also. ಹಾಂ, ವೈನ್ ಬಿಡಿ ಕೊಟ್ಟವನ ಇನ್ನೂ ಕೊಡ್ತಾವನ. ಬರೀ ವೈನ್. ದಿಸ್ ಇಸ್ ವೆರಿ ಓಲ್ಡ್. ಚೆನ್ನಾಗಿದೆ ಅದು. They have big meditation center also. they have this one flea market on top, shopping. Yeah, their own. Oh, it is closed. ಇಲ್ಲ open it. See, he's doing like this, Kaveri. Okay, पानी दे रहे बाथरूम में. हाँ. काय में तो हम. अरे कुछ रिएक्शन दो यार. Okay, one pizza है ना. Reaction दो दो. 2 minutes. ಥಂಡಕ್ ಸುಕೂನ್ ಅಂದ್ರೆ ಬಿಸಿ. ಬಿಸಿ ಅಲ್ಲ, ಸುಕೂನ್ ಅಂದ್ರೆ. One bean pizza. And Sula. Rose wine. Sula. You want this bottle? Which one? Sula Rose. Give me one of that. Can you repeat the order? One hot chocolate. One watermelon. One green pizza. Yeah. One hot chocolate. Okay. Same. Hot chocolate. Yes. ಏನಿದೆ ಅದರಲ್ಲಿ? ಡೆಲ್ಲಿ ಬಹು. ಡೆಲ್ಲಿಯವ್ರು ಬಹುವಾಗಿರೋದೇ ಇಲ್ಲ. ಹಲೋ. ಹೋದರೆ ಆಯ್ತು ಊಟ ನಮಗೆ. ಇದಕ್ಕೆ ನೀವು ಅಡ್ರೆಸ್ ನಮಗೆ. After rains नहीं यार, in rain only you have to go. Monsoon. किधर जाएगा तुम कैब? जाते हैं. कितने रोड्स is heaven now. मुंबई. किती सगळं क्लोज करून ठेवलेत का? काम चालू आहे ना. आणि
Khandala to Mumbai, that area, that road is landslide. ಒಂಥರ ಆಯ್ತು ಮೇಲ್ಗಡೆ ಓದಿದ್ದೆಲ್ಲ ಬೇರೆ ಒಂದೇ ಒಂದ್ಸತಿ ಇವರು ಏನೋ ಇದಕ್ಕೆ ಎಂಜರಿಗೆ ಇದೆ ಐಸ್ಗೆನೆ ಅವಾಗಲೇ ಬಂದಿಲ್ಲ ನಾನು ಬಂದೆ ಬರೀ ನೋಡ್ಕೊಂಡು ಹೋಗ್ತಾ ಇರ್ತೀನಿ. He went to that famous burger, Pune Camp burger. He waited. क्योंकि तू खा भी तो रहा था. फिर क्या हुआ? ಏನು ಮಾಡ್ತೀವೋ ಜಾಗ ಇರೋದು ಒಳಗಡೆ ಇಷ್ಟು ಮತ್ತು ಅದು ಅಷ್ಟೇ ಇರೋದು. ಯು ಗೋ ಆನ್ ಟಾಪ್, ಫ್ರಮ್ ದೇರ್ ಓನ್ಲಿ ಇಟ್ ಸ್ಟಾರ್ಟ್ಸ್, ಲೈನ್ ಗೋಸ್ ಲೈಕ್ ದಿಸ್. ಯು ಫಸ್ಟ್ ಟು ಪ್ಲೇಸ್ ಆರ್ಡರ್, ವೆನ್ ಯು ಸಿಟ್ ಆ್ಯಂಡ್ ವೇಟ್ ಅಗೇನ್ ವೆನ್ ದ ಫುಡ್ ಕಮ್ಸ್, ಯು ಓನ್ಲಿ ಕಮ್ ಅಂಡ್ ಎಲ್ಲ ವೆಯ್ಟ್ ಮಾಡಿ ವೆರಿ ಬೇಜಾರಾಗುತ್ತೆ. ಅಷ್ಟೊಂದು ಜನ ಬ್ಲಾಗ್ಸ್ ಹಿಂಗೆ ಅಂತ. ಬೆಸ್ಟ್ ಪಾರ್ಟ್ ಇಸ್ ಮುಂಬೈಯಿಂದ ಬಂದು ಬ್ಲಾಗ್ ಮಾಡ್ತಾವನೆ. because it's not paid, it's come from so far. Yeah? No, enough, 2 guys enough. Go to this place. Sula. इधर ही है ना बेंगलोर में. Yeah. Taste and take it. Wine बनाने के लिए भी बोलते हैं, मतलब नाचो. क्रश करने के That is a package that is here also. 1500 rupees. Next time then we'll go to Nashik only for 2 days. ಅವ್ರದ್ದು ಬಂದ್ಬಿಟ್ಟಿರೋ ಹಾಟ್ ಚಾಕ್ಲೇಟ್ ಓಕೆ ಕರೆಕ್ಟ್. ಅವರು ವೆರೈಟಿ ಬೇಕು. ಇದೆ ಪರವಾಗಿಲ್ಲ. ಚೆನ್ನಾಗಿ ಇದ್ಬೇಡ. Cheers. ಹಾಂ Wheat से बना है, wheat है. just speed. पैसे जाने के बाद इंसान को स्ट्रेस हो जाता है. क्यों तो आ गया मैं इधर स्ट्रेस रिलीज करने के लिए तो आया था. ಮಾಡಕ್ಕೆ ನಂಗೆ 2 ವೀಲರ್ ಪಾರ್ಕ್ ಮಾಡ್ಕೊಂಡು ಜಾಗ ಎಲ್ಲ ಹಂಗೆ ಹಾಕಿದ್ದಾರೆ ಇಲ್ಲಿ. Okay. Kaveri, Bye bye. when will you come back again? August. Okay, we'll see you in August. Yes. Bye. Bye bye. See you. Bye. Come. ಬರಲಾ ಬಾಯ್. ಹಾಂ ನಾಳೆ ನೀನೊಂದು ಬರಕ್ಕೆ ಹೋಗ್ಬಿಡೋ ಅಷ್ಟು ಹೋಗ್ಬಿಡಿ ಇಲ್ಲೇ ಆಫೀಸ್ಗೆ ಏನಕ್ಕೆ ಹೋಗ್ತೀಯ? ಬರ್ತೀನಿ ಸ್ವಲ್ಪ. ಈಗ ಇವಳು ಹೋಗಲ್ಲ ಯಾರು ಅವಳು ಅಲ್ಲ ನೀನು 3:30 ಹೋಗ್ತೀನಿ ನಾನು ಮಲ್ಕೋ ಅಂತ ಹೇಳಿದೆ ಅದಕ್ಕೆ. Bye. ಬಾಯ್ ಹ್ಯಾಪಿ ಜರ್ನಿ. Yeah, yeah.
ತೊಗೊತೀನಿ. ಬನ್ನಿ, ರೈಟ್ ಬನ್ನಿ, ರೈಟು. ರೈಟ್. ರೈಟ್ ತುಂಬ ಸ್ಪೇಸ್ ಇದೆ, ಆರಾಮಾಗಿ. ರೈಟ್ ತುಂಬ ಸ್ಪೇಸ್ ಇದೆ. ಹಾಂ, ಓಕೆ. ಸ್ಟ್ರೇಟ್ ಸ್ಟ್ರೇಟ್. ಆ್ಯಂಡ್ ದಿಸ್ ವಾಸ್ ಇಟ್. ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ಕೊಂಡು ಬಂದಮೇಲೆ ಮನೆಗೆ ಬಂದ್ವಿ ವಾಪಸ್. ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್ ಅಲ್ಲ. ಸೊ ವೆದರ್ ಕೂಡ ಭಾಳ ಮಸ್ತ್ ಇತ್ತು ಆ್ಯಕ್ಚುಲಿ. ಹೊರಗಡೆ ಡ್ರಿಸಲ್ ಆಗತ್ತಿತ್ತು. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್.